ಮೊದಲ ಪ್ರಮುಖ ಸುದ್ದಿ, ಇತ್ತೀಚೆಗೆ ಅಷ್ಟೇ ಪೊಲೀಸರ ಸೋಗ್ನಲ್ಲಿ ಕಾಂಟ್ರಾಕ್ಟರ್ಗೆ ಹನಿ ಟ್ರ್ಯಾಪ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಲೆಮರೆಸಿಕೊಂಡಿದ್ದಂತ ಪ್ರಮುಖ ಆರೋಪಿ ನಯನ ಅರೆಸ್ಟ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ಚಿಟ್ಟೆ ಪೊಲೀಸರ ಅತಿಥೀಗ ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಪ್ರಕರಣ ಇದು. 57 ವರ್ಷದ ವ್ಯಕ್ತಿಯನ್ನ ಈ ಹನಿ ಟ್ರ್ಯಾಪ್ ಬಲೆಗೆ 20 ವರ್ಷದ ನಯನ ಬೀಳಿಸಿದ್ದರು. ಹುಡುಗಿ ಸ್ಮೈಲ್ ಕೊಟ್ಟಿದ್ದಕ್ಕೆ ಆ ಗುತ್ತಿಗೆದಾರ ಕಾಂಟ್ರಾಕ್ಟರ್ ಆಕೆ ಹಿಂದೆನೇ ಹೋಗಿದ್ದ. ಮನೆಗೆ ಕರೆದು ಆ ವ್ಯಕ್ತಿಗೆ ಈ ನಯನ ಟೀ ಕೊಟ್ಟಿದ್ಲಂತೆ. ಅಂದ್ರೆ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಮಾಡಿದ್ದಂತ ಪ್ರೀ ಪ್ಲಾನ್ ನಂತೆ ಎಲ್ಲವೂ ನಡೀತಾ ಇತ್ತು. ಪ್ರೀ ಪ್ಲಾನ್ ನಂತೆ ಪೊಲೀಸರ ಸೋಗ್ನಲ್ಲಿ ಗ್ಯಾಂಗ್ ಎಂಟ್ರಿ ಆಗುತ್ತೆ ಮನೆಯಲ್ಲಿ. ಆ ಕಾಂಟ್ರಾಕ್ಟರ್ ಟೀ ಕುಡಿಯುವಂತಹ ಸಂದರ್ಭದಲ್ಲಿ ಆಗ ಈ ಗ್ಯಾಂಗ್ ಏನಿದೆ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿ ಹಣ, ಆತನ ಮೈ ಮೇಲಿದ್ದಂಥ ಒಡವೆ ಎಲ್ಲವನ್ನ ಕಿತ್ಕೊಂಡು ಹೋಗಿದ್ರು. ಇತ್ತೀಚೆಗೆ ಆದಂತಹ ಹನಿ ಟ್ರ್ಯಾಪ್ ಪ್ರಕರಣ ಇದು. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು ಈ ಗ್ಯಾಂಗ್ನ ಫೋಟೋಗಳನ್ನ. ಟೀ ಕುಡಿಸಿ ಬಲೆಗೆ ಬೀಳಿಸಿದ್ರು ಈ ನಯನ. ಫೋಟೋದಲ್ಲಿ ನೋಡ್ತಾ ಇರುವಂತಹ ಯುವತಿ ನಯನ 57 ವರ್ಷದ ಕಾಂಟ್ರಾಕ್ಟರ್ ಇವರ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಿದ್ದ. ಮೊದಲೇ ಪ್ಲಾನ್ ಮಾಡಿಕೊಂಡಂತಹ ರೀತಿಯಲ್ಲಿ ಮನೆ ಕರೆಸಿ ಟೀ ಕುಡಿಸ್ತಾ ಇರ್ತಾಳೆ ಈಕೆ. ಆಗ ನಾವು ಪೊಲೀಸರು ಅಂತ ಪೊಲೀಸರ ಸೋಗ್ನಲ್ಲಿ ಒಂದಿಷ್ಟು ಜನ ಈ ಗ್ಯಾಂಗ್ನಲ್ಲಿದ್ದಂಥ ಸದಸ್ಯರು ಆ ಮನೆಗೆ ಎಂಟ್ರಿ ಆಗ್ತಾರೆ. ಆಗ ಆತನ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡ್ತಾರೆ. ಹಣ, ಮೈ ಮೇಲಿದ್ದಂಥ ಚಿನ್ನಾಭರಣ, ಒಡವೆ ಎಲ್ಲ ಕಿತ್ಕೊಳ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂತೋಷ್, ಅಜಯ್, ಜೈರಾಜ್ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ರು. ಕಳೆದ ತಿಂಗಳು ಬ್ಯಾಡರಹಳ್ಳಿ ಠಾಣೆಗೆ ಕಾಂಟ್ರಾಕ್ಟರ್ ಈ ಸಂಬಂಧಪಟ್ಟಂಗೆ ದೂರು ಕೊಟ್ಟಿದ್ರು. ಎಫ್ಐಆರ್ ಕೂಡ ಆಗಿತ್ತು. 3 ಆರೋಪಿಗಳನ್ನ ಬಂಧನ ಮಾಡಿದ್ರು ಪೊಲೀಸರು. ಆದರೆ ಈ ಪ್ರಕರಣದ ಪ್ರಮುಖ ಆರೋಪಿ ನಯನ ಎಸ್ಕೇಪ್ ಆಗಿದ್ಲು. ಪ್ರಕರಣ ದಾಖಲಾದಾಗಿಂದಲೂ ಕೂಡ ಈಕೆ ಪೊಲೀಸರಿಗೆ ಚಳ್ಳೆ ತಿನ್ನಿಸ್ತಾ ಇದ್ಲು. ಬೆಂಗಳೂರಿನ ಬೇರೆ ಬೇರೆ ಕಡೆ, ಬೇರೆ ಬೇರೆ ಏರಿಯಾಗಳಲ್ಲಿ ತಲೆಮರೆಸಿಕೊಂಡು ಆಡ್ತಾ ಇದ್ಲು ನಯನ. ಈಗ ಆರೋಪಿ ನಯನಾಳ ಬಂಧನ ಆಗಿದೆ. ವಿಚಾರಣೆಯನ್ನ ಬ್ಯಾಡರಹಳ್ಳಿ ಪೊಲೀಸರು ಮುಂದುವರಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿದ್ದಾರೆ. ಮಂಜು, ಹನಿ ಟ್ರ್ಯಾಪ್ ಗ್ಯಾಂಗ್ ಅಂದ ತಕ್ಷಣ ಒಂದಿಷ್ಟು ಜನರ ಗುಂಪಂತೂ ಇದ್ದೇ ಇರುತ್ತೆ ಸಹಜವಾಗಿ. ಇತ್ತೀಚೆಗಾದಂತ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಚಾಲಕಿ ನಯನ ಸಿಕ್ಕಾಕೊಂಡ ಆದ್ಮೇಲೆ ಅಂದ್ರೆ ಈಗ ಏನೆಲ್ಲ ವಿಚಾರಗಳು ಬಯಲಾಗ್ತಾ ಇದೆ ಮಂಜು, ಏನ್ ಡೀಟೇಲ್ಸ್ ಇದೆ? ಅರುಣ್, ಸದ್ಯಕ್ಕೆ ಬ್ಯಾಡರಹಳ್ಳಿ ಪೊಲೀಸರಿಂದ ನಯನ ಅಂಡ್ ಗ್ಯಾಂಗ್ ನ ಬಂಧನ ಮಾಡಿರುವಂತದ್ದು. ಇನ್ನು ಒಂದು ನಯನ ಯಾವ ರೀತಿಯಾಗಿ ಟಾರ್ಗೆಟ್ ಅನ್ನ ಮಾಡ್ತಿದ್ಲು ಅಂತಂದ್ರೆ, ಹಣ ಇರುವಂತವ್ರನ್ನ ಮೊದಲನೇದಾಗಿ ಇವರು ಟಾರ್ಗೆಟ್ ಮಾಡ್ಕೊಳ್ತಿದ್ರು. ಆ ಒಂದು ಟಾರ್ಗೆಟ್ ನಂತೆ ಹೋಗಿ ಅವರನ್ನ ಪರಿಚಯವನ್ನು ಕೂಡ ಮಾಡ್ಕೊಂಡು ತದನಂತರ ಹನಿ ಟ್ರ್ಯಾಪ್ ಬಳಿಗೆ ಅವರನ್ನ ಬೀಳಿಸುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಈ ಒಂದು ಗ್ಯಾಂಗ್ ಮಾಡ್ತಾ ಇತ್ತು. ಕಳೆದ ತಿಂಗಳು ಕೂಡ ಅಷ್ಟೇ ಇವರು ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಕಂಟ್ರಾಕ್ಟರ್ ಸುಮಾರು 57 ವರ್ಷ ಆಗಿರುತ್ತೆ. ಆತನನ್ನ ಈ ಒಂದು ನಯನ ಮೊದಲನೇದಾಗಿ ಪರಿಚಯ ಮಾಡ್ಕೊಳ್ತಾರೆ. ಜೊತೆಗೆ ಈಗೂ ಕೂಡ ಅಷ್ಟೇ ಸುಮಾರು 20 ವರ್ಷದ ಯುವತಿ ಅಷ್ಟೇ. ಆ ಒಂದು ಪರಿಚಯ ಆದಂತಹ ಸಂದರ್ಭದಲ್ಲಿ ಆ ಒಂದು ಕಾಂಟ್ರಾಕ್ಟರ್ ನ ಜೊತೆ ಅತಿ ಸಲುಗೆಯಿಂದ ಕೂಡ ಅಷ್ಟೇ ಈಕೆ ನಡ್ಕೊಳ್ತಾರೆ. ಜೊತೆಗೆ ಆತನ ಮೈ ಮುಟ್ಟುವಂತದ್ದಾಗಿರ್ಬೋದು, ಆತನನ್ನ ನೋಡಿ ನಗುವಂತದ್ದಾಗಿರ್ಬೋದು, ಈ ರೀತಿಯಾದಂತ ಒಂದಷ್ಟು ಆಕ್ಟಿವಿಟೀಸ್ ಅನ್ನು ಕೂಡ ಅಷ್ಟೇ ಅದಕ್ಕೆ ಮಾಡಿರ್ತಾಳೆ. ಯಾವಾಗ ಸುಮಾರು ಅರ್ಧ 1 ಗಂಟೆಗಳ ಕಾಲ ಆಕೆಯ ಜೊತೆ ಕಳಿತಾನ, ಆಕೆಯ ಮೇಲೆ ಇಂಟ್ರೆಸ್ಟ್ ಕೂಡ ಅಷ್ಟೇ ಆತನಿಗೆ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಆ ನಯನ ಕೂಡ ಅಷ್ಟೇ ಆ ಒಂದು 57 ವರ್ಷದ ಕಾಂಟ್ರಾಕ್ಟರ್ಗೆ ತನ್ನ ಮನೆಗೆ ಆಹ್ವಾನವನ್ನು ಕೂಡ ಕೊಡ್ತಾಳೆ. ಯಾವಾಗ ಆಹ್ವಾನವನ್ನು ಕೊಡ್ತಾಳೋ ಟೀ ಕೊಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆ ಒಂದು ಸಂದರ್ಭದಲ್ಲಿ ಆಕೆಯ ಬೈಕ್ ಅನ್ನು ಕೂಡ ಅಷ್ಟೇ ಆತ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಒಂದು ಮನೆಗೆ ಆತನನ್ನ ಕರ್ಕೊಂಡೋಗಿ ಇನ್ನೇನು ಒಳಗಡೆ ಹೋಗ್ಬೇಕು ಆ ಒಂದು ಸಂದರ್ಭದಲ್ಲಿ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಇಮಿಡಿಯೇಟ್ ಆಗಿ ಸಂತೋಷ್, ಜೈರಾಮ್ ಸೇರಿದಂತೆ 3 ಜನ ಅವರ ಟೀಮ್ ಏನಿರುತ್ತೆ, ಯಾವಾಗ ಇವರಿಬ್ರು ಕೂಡ ಅಷ್ಟೇ ರೂಮ್ ಒಳಗಡೆ ಹೋಗ್ತಾರೆ, ಒಳಗಡೆ ಹೋಗಿದ ತಕ್ಷಣ ಇವರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಅವರ ಮೇಲೆ ಹಲ್ಲೆಯನ್ನ ಕೂಡ ಮಾಡೋದಕ್ಕಷ್ಟೇ ಅಲ್ಲದೆ ಬ್ಲಾಕ್ ಮೇಲ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆ ಒಂದು ಬ್ಲಾಕ್ ಮೇಲ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ, ನಾವು ಪೊಲೀಸರು ಅನ್ನುವಂತ ನಿಟ್ಟಿನಲ್ಲಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ. ನೀವು ವ್ಯಭಿಚಾರವನ್ನ ಮಾಡ್ತಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಷ್ಟೇ ಅವರಿಗೆ ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು 57 ವರ್ಷದ ಕಾಂಟ್ರಾಕ್ಟರ್ ಇಂದಾನೆ ಕೇಸ್ ಏನು ಬೇಡ ಅಂತಂದ್ರೆ ದುಡ್ಡಿಗೆ ಸೆಟ್ಲ್ ಮಾಡ್ಕೊಳ್ಳಿ ಅನ್ನುವಂತ ಒಂದು ಆಮಿಷವನ್ನು ಕೂಡ ಅಷ್ಟೇ ಆ ಒಂದು ಸಂದರ್ಭದಲ್ಲಿ ಆರೋಪಿಗಳು ಕೊಟ್ಟಿದ್ರು. ಅದರಂತೆ ಆತ ಸುಮಾರು 50,000 ಹಣ ಆಗಿರಬಹುದು ಮತ್ತು ಆತನ ಫೋನ್ ಪೇ ನಿಂದಲೂ ಕೂಡ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಆತನ ಮೈ ಮೇಲಿದ್ದಂತ ಸುಮಾರು 5 ಲಕ್ಷ ಮೌಲ್ಯದ ಒಡವೆಗಳನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಆರೋಪಿಗಳಿಗೆ ಆತ ಬಿಚ್ಚಿಕೊಟ್ಟಿರ್ತಾನೆ.
ಯಾವಾಗ ಇದೆಲ್ಲವೂ ಕೂಡ ಆಗುತ್ತೋ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿದ ಸಂದರ್ಭದಲ್ಲಿ ಅವತ್ತು ಬಂದಿರುವಂತದ್ದು ಪೊಲೀಸರೇ ಅಲ್ಲ ಅನ್ನುವಂಥದ್ದು ಕೂಡ ಆತನಿಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾನೆ. ಆ ಒಂದು ಕಂಪ್ಲೇಂಟ್ ಆಧರಿಸಿ ಮತ್ತು ಯಾವ ಒಂದು ಮೊಬೈಲ್ಗೆ ಅವರು ಹಣವನ್ನು ಹಾಕೊಂಡಿದ್ರು ಆ ಒಂದು ಮೊಬೈಲ್ ನಂಬರ್ ನ ಜಾಡು ಹಿಡಿದಂತ ಪೊಲೀಸರು ಸಂತೋಷ್, ಜೈರಾಮು ಸೇರಿದಂತೆ 3 ಜನರನ್ನ ಕಳೆದ ವಾರವಷ್ಟೇ ಅರೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಇವ್ರನ್ನ ಅರೆಸ್ಟ್ ಮಾಡಿದ್ರೆ ಹೊರತು ನಯನ ಏನಿದ್ದಾಳೆ ಈ ಒಂದು ಪ್ರಮುಖವಾದಂತಹ ಆರೋಪಿ ಈಕೆ ಸಿಕ್ಕಿರಲಿಲ್ಲ. ಜೊತೆಗೆ ಈಕೆ ಎಲ್ಲವೂ ಕೂಡ ಅಷ್ಟೇ ಪ್ಲಾನ್ ಮಾಡ್ಕೊಂತಾ ಇದ್ಲು. ಈಕೆಯ ಒಂದಷ್ಟು ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಈಕೆ ಹೇಳಿದಂತೆ ಇವ್ರು ನಾವು ಕೆಲಸವನ್ನ ಮಾಡ್ತಿದ್ವಿ ಅನ್ನೋಂಥದ್ದನ್ನು ಕೂಡ ಅಷ್ಟೇ ತನಿಖೆ ವೇಳೆಯಲ್ಲಿ ಇವ್ರು ಬಾಯಿ ಬಿಟ್ಟಿದ್ರು. ಈ ಒಂದು ಕಾರಣಕ್ಕೋಸ್ಕರ ನಯನಗೋಸ್ಕರ ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಿದ್ರು. ಇವತ್ತು ಏನು ನಯನ ಬ್ಯಾಡ್ರಳ್ಳಿ ಪೊಲೀಸರ ಬಲೆಗೆ ಬಿದ್ದಿದೆ. ಆಕೆಯ ಮೊಬೈಲ್ ಫೋನ್ ಅನ್ನು ಕೂಡ ಸರ್ಚ್ ಮಾಡಿದ್ರೆ ಮೊಬೈಲ್ ಫೋನ್ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಈ ಒಂದು ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿರುವಂತದ್ದು ಕೂಡ ಬಯಲಾಗಿದೆ. ಆದ್ರೆ ಇದೇ ರೀತಿ ಬೇರೆಯವ್ರಿಗೂ ಕೂಡ ಅಷ್ಟೇ ಈಕೆ ಹನಿ ಟ್ರ್ಯಾಪ್ ಮಾಡಿರಬಹುದು, ಅವರಿಂದ ಹಣವನ್ನ ಕಿತ್ತಿರಬಹುದು ಅನ್ನುವಂಥದ್ದು ಪೊಲೀಸರಿಗೆ ಅನುಮಾನ ಇದ್ದು ಸದ್ಯಕ್ಕೆ ಆತನ ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ಮಂಜು ಎಲ್ಲ ಡೀಟೇಲ್ಸ್ಗೆ.